ಸೊ ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಜನ, ಯಾವ ಕಾರಣಕ್ಕೆ ಬಿಜೆಪಿಗೆ ವೋಟ್ ಹಾಕಬಾರ್ದು, ಎರಡು ಕಾರಣಗಳನ್ನ ಕೊಡೋದಾದ್ರೆ 15 ಲಕ್ಷ ರೂಪಾಯಿ ಕಪ್ಪು ಹಣವನ್ನ ತರ್ತೀನಿ ಅಂತಿದ್ರು. ನಾವೆಲ್ಲರೂ ಕಾಮನ್ ಅದನ್ನೇ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಆ ದಾಟಿಯಲ್ಲಿ ಹೇಳಿದ್ವಿ, ಆಗ ಹೇಳಿರ್ಲಿಲ್ಲ ಅವರು. ಓಕೆ, ಬೇಡ, ಅದು ಬಿಟ್ಟು ಎಷ್ಟೆಲ್ಲ ಘೋಷಣೆಗಳನ್ನ ಮಾಡಿದ್ರು. 1 ವರ್ಷಕ್ಕೆ 2 ಕೋಟಿ ಜಾಬ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಏನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕಬೇಕು, ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಕ್ಷ ಅವರ ಹೇಳಿದ ಹಾಗೆ ಮೋದಿಯವರು ಒಂದೇ ಮಾತು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಅದನ್ನ ಅಳವಡಿಸ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ. ರಾಮ ಮಂದಿರ ಕಟ್ಲಿ, ಅಭ್ಯಂತರ ಇಲ್ಲ. ಆ ರಾಮರಾಜ್ಯದ ಪರಿಕಲ್ಪನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಗ್ರೌಂಡ್ ನಲ್ಲಿ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಅವ್ರು ಕಟ್ಟಿದ್ದಾರೆ, ರಾಮರಾಜ್ಯ ನಾವು ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಿದ್ದೀರಿ. ವೆರಿ ಸಿಂಪಲ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಅವ್ರು ಹೇಳಿದ್ರು. ಅದನ್ನ ನಾವು ಕಾರ್ಯರೂಪಕ್ಕೆ ನಾವು ತಗೊಂಡು ಬಂದಿದ್ದೀವಿ.